ಸೊ ಗುರು, ಇವತ್ತು ಬೆಳಗ್ಗೆ 4 ಗಂಟೆಗೆ ಎದ್ದು ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಗಾಡಿ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ. ಬಡ್ಡಿ ಮಗುಂದು ಚಳಿಗೆ ಗಾಡಿನೇ ಆಫ್ ಆಯ್ತಾವ ಗುರು. ಸ್ಟಾರ್ಟೇ ಆಗಲ್ಲ ಸರಿಯಾಗಿ. ಪೆಟ್ರೋಲ್ ಹಾಕ್ಸ್ಕೊಂಬರೋಣ ಅಂದರೆ ಚಳಿಗೆ ಪೆಟ್ರೋಲ್ ಅವರು ಹೋಗಿ ರಗ್ಗೊಚ್ಕೊಂಡು ಮಲ್ಕೊಂಬಿಟ್ಟವ್ರೇನೋ ಗೊತ್ತಿಲ್ಲ. ಹೋದಾಗ ಪೆಟ್ರೋಲು ಇರಲಿಲ್ಲ. ಸೀದಾ ಸರಿ ರೌಂಡ್ ಹಾಕೋಣ ಅಂತ ಇಲ್ಲ ಎಲ್ಲ ಒಂದು ಕಡೆ ಹೋದೆ. ಅಲ್ಲೆಲ್ಲ ಫುಲ್ಲು ಲೈಟ್ನಿಂಗ್ ಹಾಕಿದ್ರು. ಆಮೇಲೆ ಯಾರನ್ನೋ ಕೇಳಿದ್ಕೆ ಅಣ್ಣ ನೀವು ಬರ್ತೀರಾ ಅಂತ ಅಂದರು. ಅದಕ್ಕೆ ವೆಯ್ಟ್ ಮಾಡ್ತವ್ರೆ ಅಂತ ಅಂದರು. ನಾನು ಜೋಕ್ ಮಾಡ್ತವ್ರಲ್ಲ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಶಿಸ್ತಾಗೆ ಒಂದು ವೀಡಿಯೋ ಇರಲಿ ಅಂದ್ಬಿಟ್ಟು ವೀಡಿಯೋ ಮಾಡ್ಕೊಂಡು ಹೋದೆ. ಲೈಟ್ನಿಂಗ್ ಏನು ಮಸ್ತಾಗೈತೆ ನೋಡ್ರಿ. ಅದರಲ್ಲೂ ಅಕ್ಕಪಕ್ಕ ದೇವ್ರುಗಳು ಇರ್ತಾವಲ್ಲ, ಅದು ಐರನ್ನಲ್ಲಿ ಮಾಡಿದ್ರು ಒಂಥರ ಇದೆ ನೋಡೋಕೆ ಒಂಥರ ಚೆಂದ. ಅಲ್ಲಿ ಹನುಮಾನ್. ಸೊ ಬ್ರೋ, ಇವತ್ತು ತಿರುಗಾಡ್ಕೊಂಡು ಅಲ್ಲಿ ಇಲ್ಲಿ ಹೋಗೋಣ ಅಂದ್ಕೊಂಡಿದ್ದೆ. ಅಂದರೆ ತಿರ್ಗಾಡ್ಕೊಂಡು ಅದೇ ಪಾರ್ಕ್ ಹೋಗೋಣ ಅಂತಿದ್ದೆ. ಬಟ್ ಲೊಕೇಶನ್ ಒಂದೇ ಆಯ್ತಲ್ಲ ಅಂದ್ಬಿಟ್ಟು ಈ ಪಾರ್ಕಿಗೆ ಬಂದೆ. ಇದಿರೋದು ವಿಜಯನಗರ ಮೂಡ್ಲಪಾಳ್ಯ ಏನೋ, ಅದೇ ಗೊತ್ತು ಏರಿಯಾ. ಬಟ್ ನಂಗೆ ಸ್ವಲ್ಪ ಗ್ಯಾಪ್ನ ಬೇಗ ಬರಲ್ಲ, ಹೆಸ್ರುಗಳು ಸರಿಯಾಗಿ ಗೊತ್ತಿಲ್ಲ. ಸೊ ಗೈಸ್, ಮತ್ತೆ ಇನ್ಮೇಲೆ ನಾನು ವರ್ಕೌಟ್ ಮಾಡೋದು ಪೋಸ್ಟ್ ಮಾಡಲ್ಲ. ಡೈಲಿ ರೊಟೀನ್ ಏನು ಮಾಡ್ತೀನಿ ಅದನ್ನು ಪೋಸ್ಟ್ ಮಾಡ್ತೀನಿ. ಯಾಕಂದರೆ ಬರೀ ವರ್ಕೌಟು ವೀಡಿಯೋ ಅಂದ್ಕೊಂಡು ಬಾಡಿ ಬಗ್ಗೆ ಏನು ಗಮನನೇ ಹೋಗ್ತಾಯಿಲ್ಲ. ಬರೀ ವೀಡಿಯೋ ಅಂತ ಬಂದುಬಿಟ್ಟೈತೆ. ಸೊ ಇನ್ಮೇಲೆ ಏನೇನು ಮಾಡ್ತೀನಿ, ಡೈಲಿ ರೊಟೀನ್ ಹಾಕ್ತೀನಿ. ವರ್ಕೌಟ್ಸ್ದು ವೀಡಿಯೋ ಹಾಕಲ್ಲ. ಅದೇ ನಾರ್ಮಲಿ ಎಲ್ಲ ವ್ಲಾಗ್ ಮಾಡ್ತಾರಲ್ವ ಆ ಥರ ಹಾಕ್ತಿರ್ತೀನಿ. ಓಕೆ, ಈ ಪಾರ್ಕ್ ನೋಡಿ ಈ ಥರ ಇದೆ. ಇದು ಚಿಕ್ಕನೇ ಅದಕ್ಕಿನ. ಬಟ್ ಏನು ಮಾಡಬೇಕೋ ಮಾಡ್ಬೋದು. ಅಲ್ಲೂ ಒಂದು ಪ್ಲೇಸ್ ಇದೆ, ಬನ್ನಿ ತೋರಿಸ್ತೀನಿ. ಓ ಛೋಟಾ ಭೀಮ ಅದು ಅಲ್ಲ, ಕಾರ್ಟೂನ್ಸ್. ಅಲ್ಲಿ ಯಾವುದು ಪೇಂಟಿಂಗ್ಸ್ ಇರಲಿಲ್ಲ, ಇಲ್ಲಿದೆ. ಇಲ್ಲಿ ಬೇಕಾದರೂ ಮಾಡ್ಬೋದು. ಸೊ ಇನ್ಮೇಲೆ ನಾನು ಇಷ್ಟು ದಿನ ಏನಪ್ಪ ಅದು ರನ್ನಿಂಗ್ ಮಾಡ್ತಾ ಇರಲಿಲ್ಲ. ಇನ್ಮೇಲೆ ರನ್ನಿಂಗು ಮಾಡ್ತೀನಿ. ಬಟ್ ವೀಡಿಯೋ ಯಾವುದು ಹಾಕಲ್ಲ. ಡೈಲಿ ರೊಟೀನ ಹೇಳಿದ್ನಲ್ವ ಅದೇ ಥರ ಕಂಟಿನ್ಯೂ ಮಾಡ್ಕೊತೀನಿ ಅಷ್ಟೇ. ಓಕೆನಾ? ಸೊ ಪ್ಲೀಸ್ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡಿಕೊಂಡು ಒಂದು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಆಮೇಲೆ ಸಿಗ್ತೀನಿ. ಸೊ ಒಬ್ಬರು ಹಂಗೆ ಇನ್ನೊಂದು ಹೇಳೋದು ಮರ್ತೆ. ಏನಪ್ಪ ಅಂದರೆ ಇವಾಗ ಎಲ್ಲರೂ ನಾರ್ಮಲಾಗಿ ಜಿಮ್ಮು, ಶ್ಯಾಡೋ ಫೈಟಿಂಗು, ಕರಾಟೆ, ಟೈಕೊಂಡೋ, ಕಿಕ್ ಬಾಕ್ಸಿಂಗ್ ಇನ್ನೂ ಏನೇನೋ ಮಾಡ್ತಾರೆ. ಬಟ್ ಎಲ್ಲ ಮಾಡಿದ್ರು ನಡುವೆ ರನ್ನಿಂಗೇ ಮರ್ತ್ಬಿಟ್ಟಿರ್ತಾರೆ. ಅವರು ಆ ವರ್ಲ್ಡೇ ಗ್ಯಾಪ್ನ ಇರೋಲ್ಲ. ಎಲ್ಲ ಇವಾಗ ಜಿಮ್ಗೆ ಹೋಗ್ತಾರಾ, ಬಾಡಿ ಮೇಲೆ ಫೋಕಸ್ ಮಾಡ್ತಾರೆ. ಶ್ಯಾಡೋ ಫೈಟಿಂಗ್ ಮೇಲೆ ಫೋಕಸ್ ಮಾಡ್ತಾರೆ. ರನ್ನಿಂಗು ಒಂದೊಂದು ಟೈಮು ಎಷ್ಟು ಯೂಸ್ ಆಗುತ್ತೆ ಅಂತ ನಿಮಗೂ ಗೊತ್ತು. ಒಂದೊಂದ್ಸಲಿ ವೆಹಿಕಲ್ ಇರೋಲ್ಲ ಅಥವಾ ಇನ್ನೊಂದೇನೋ ಎಮರ್ಜೆನ್ಸಿ ಕೇಸಸ್ ಬರುತ್ತೆ. ಸೊ ಅವಾಗ ನಿಮ್ಗೆ ಓಡೋಕ್ಕಾಗಲ್ಲ, ಪ್ರಾಕ್ಟೀಸ್ ಇಲ್ಲ ಅಂದರೆ. ಓಡಿದ್ರೂ ಒಂದಿಷ್ಟೇ ಸ್ಪೇಸ್ ಜಾಸ್ತಿ ಓಡೋಕ್ಕಾಗಲ್ಲ. ಅದಕ್ಕೆ ಹೇಳ್ತಾ ಇರೋದು, ಯಾರ್ಯಾರು ಏನೇನು ಮಾಡ್ತಾಯಿದ್ದೀರಾ ಅದ್ರ ಜೊತೆ ರನ್ನಿಂಗ್ನು ಪ್ರಾಕ್ಟೀಸ್ ಮಾಡಿ ಅಷ್ಟೇ. ಗುರು, ಯಾರ್ಯಾರು ಮೆಡಿಟೇಷನ್ ಮಾಡ್ತೀರೋ ಅವ್ರು ಒಂದ್ಸಲಿ ಲೈಟ್ ಇಲ್ಲದೆ ಮೆಡಿಟೇಷನ್ ಮಾಡಿ. ಯಾಕಂದರೆ ನಿಮಗೆ ಮೆಡಿಟೇಷನ್ ಮಾಡ್ಬೇಕಾದ್ರೆ ತುಂಬ ಥಾಟ್ಸ್ ಬರ್ತಾ ಇರುತ್ತೆ, ಕಂಟ್ರೋಲ್ ಮಾಡೋಕ್ಕೆ ಆಗೋಲ್ಲ. ಬಟ್ ಕತ್ಲೇಲಿ ಮಾಡಿದ್ರೆ ಒಂಥರ ಡಿಫ್ರೆಂಟ್ ವೈಬ್ ಬರುತ್ತೆ. ಒಂದ್ಸಲಿ ಟ್ರೈ ಮಾಡಿ ನೋಡಿ. ಸೊ ಇವತ್ತು ಇಷ್ಟೇ ಗೈಸ್. ಇನ್ನು ಇಷ್ಟೇ ಅಂದರೆ ಪಾರ್ಕಲ್ಲಿ ಮಾಡಿದ್ದು ಇಷ್ಟೇ. ನೆಕ್ಸ್ಟು ಡೈಲಿ ರೊಟೀನ್ ಏನು ಮಾಡ್ತೀವಿ ಅದನ್ನು ಕಂಟಿನ್ಯೂ ಮಾಡ್ತೀನಿ. ಕೀಪ್ ವಾಚಿಂಗ್. ಓಕೆ, ನೋಡ್ಗುರು ಏನು ಮಸ್ತಾಗಿ ಕಾಣುತ್ತೆ. ನೋಡೋಕ್ಕೆ ಒಂಥರ ಚೆಂದ ಅಲ್ಲ? ಎಲ್ಲರೂ ಪ್ರತಿಯೊಂದು ರೋಡ್ಗೂ ಈ ಥರ ಹಾಕಿಬಿಟ್ಬಿಟ್ರೆ
ಬರೀ ಏನಾದ್ರು ಫಂಕ್ಷನು ಸೆಲೆಬ್ರೇಷನ್ ಇದ್ದಾಗಲ್ಲ ಪ್ರತಿ ರೋಡ್ಗೂ ಹಿಂಗೆ ಹಾಕ್ಬಿಟ್ಬಿಟ್ರೆ ಮಸ್ತಾಗಿರುತ್ತೆ ನೋಡೋಕ್ಕೆ ಒಂಥರ. ಸೊ ಕಂಟಿನ್ಯೂ ಮಾಡವ ಬನ್ನಿ, ಮನೆಗೆ ಹೋಗಿ ಮಾಡ್ತೀನಿ. ಓಕೆ. ಕಸ್ತೂರಿ ನುಡಿನು ಕರುಣಾಡು ಹಣ್ಣಿದು ಚಿಂತಿಸು ವಂದಿಸು ಪೂಜಿಸು ಫ್ರೀ ಹೋಮ್ ಡೆಲಿವರಿ. ಹಂಗೆ ಈ ಸೈಡ್ ಬಂದರೆ ಫ್ರೀ ಯೋಗ ಕ್ಲಾಸ್. ಏನೇನೋ ಮಾಡ್ತವ್ರೆ, ಎಲ್ಲ ಯೂಟಿಲೈಸ್ ಮಾಡ್ಕೊಳ್ಳಿ. ಸರ್ವೋದಯ ಸ್ಕೂಲು 5:45 to 7:15. ಆ್ಯಂಡ್ ಎಲ್ಲೆಲ್ಲಿ ಮಾಡಿಸ್ಬೇಕಿತ್ತು, ಅದಕ್ಕೆ ಇಲ್ಲೋಗಿದೆ. ಆಮೇಲೆ ಹೊಟ್ಟೆ ತುಂಬ ಊಟ ಮಾಡಿದೆ. ಇದು ಮಧ್ಯಾಹ್ನ ತುಂಬ ಊಟ ಮಾಡಿದೆ.